ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮೇಡಮ್, ಹೋಮಿಯೋಪತಿ ಮೆಡಿಸಿನ್ ತಗೊಳ್ಬೇಕಾದ್ರೆ ಟೈಮಿಂಗ್ ಅಂತ ಇದೆ ಅಂತ ಹೇಳ್ತಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಈ ತರ ಏನೋ ತಗೊಳ್ಬೇಕು, ದಿನಕ್ಕೆ 3 ಸರಿ ತಗೊಳ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ? ನೋಡಿ, ಈವನ್ ಅಲೋಪತಿಕ್ ಮೆಡಿಕೇಶನ್ಸ್ ಆರ್ ಲೈಕ್ ದಟ್, ಅಥವಾ ಅನ್ಯ ಪದ್ಧತಿನಲ್ಲೂ ಮೆಡಿಸಿನ್ಸ್ ಆರ್ ಲೈಕ್ ದಟ್. ಅಂದ್ರೆ ಡೋಸೇಜ್ ನಾವು ಹೇಳ್ತೀವಿ. ಯಾಕೆಂತಂದ್ರೆ ನಮ್ಮಲ್ಲಿ ಬಿಫೋರ್ ಫುಡ್ ಅಂಡ್ ಆಫ್ಟರ್ ಫುಡ್ ಇಸ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಬಿಫೋರ್ ಫುಡ್ ಅಲ್ಲಿ ಏನಂದ್ರೆ ಯೋರ್ ಮೌತ್ ಶುಡ್ ಬಿ ಕ್ಲೀನ್. ಯಾಕೆ ಅಂತಂದ್ರೆ ಮೆಡಿಸಿನ್ಸ್ ನಮ್ದು ಬಾಯಲ್ಲಿಂದಾನೇ ಅಬ್ಸಾರ್ಪ್ಷನ್ ಆಗುತ್ತೆ. ಇವಾಗ ಅನ್ಯ ಪದ್ಧತಿ ಮೆಡಿಸಿನ್ಸ್, ನೀವು ಮೆಡಿಸಿನ್ಸ್ ತಗೊಂಡಾಗ ಅಂದ್ರೆ ನೀವು ಡೈಜೆಸ್ಟಿವ್ ಸಿಸ್ಟಮ್ ಹೋಗಿ ಅಲ್ಲಿ ಮೆಟಬಾಲೈಸ್ ಆಗಿ ಅಬ್ಸಾರ್ಪ್ಷನ್ ಆಗಬೇಕು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ. ಬಟ್ ಹೋಮಿಯೋಪತಿ ಮೆಡಿಸಿನ್ಸ್ ಬ್ಯೂಟಿ ಏನಂತ ಅಂದ್ರೆ, ವೆನ್ ಯು ಟೇಕ್ ದ ಮೆಡಿಸಿನ್ಸ್, ನಿಮ್ಗೆ ಇಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ ನಾಲ್ಗೆ ಕೆಳಗಡೆ, ಅಲ್ಲಿಂದಾನೇ ಅಬ್ಸಾರ್ಪ್ಷನ್ ಆಗುತ್ತೆ. ಇಮಿಡಿಯೇಟ್ ಎಫೆಕ್ಟ್ ಕೂಡ ನಿಮ್ಗೆ ಮೆಡಿಸಿನ್ ತಗೊಂಡಿದ ತಕ್ಷಣನೇ ಗೊತ್ತಾಗುತ್ತೆ. ಸೊ ನಾವು ಹೇಳೋದು ಬಿಫೋರ್ ಫುಡ್ ಮೆಡಿಸಿನ್ಸ್ ಆರ್ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ನಾಟ್ ವೆರಿ ಅಂದ್ರೆ ಕಾಂಪ್ಲಿಕೇಟೆಡ್ ತರಾನು ಅಲ್ಲ. ಅಂಡ್ ನಮ್ಮ ಮೆಡಿಸಿನ್ಸ್ ಎಲ್ಲ ನಿಮ್ಗೆ ಸ್ವೀಟ್ ಪಿಲ್ಸ್ ಗೊತ್ತು, ಬಾಯಲ್ಲಿ ಇಟ್ಕೊಂಡು ಚ್ಯೂ ಮಾಡೋದು, ನೀರಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಈವನ್ ಫಾರ್ ಬೇಬೀಸ್ ಅಥವಾ ಮಕ್ಕಳಲ್ಲಿ ಕೂಡ ನಾವು ಕೊಡ್ತೀವಿ. ಅಂಡ್ ಆಲ್ ದ ಪೀಡಿಯಾಟ್ರಿಕ್ ಕೇಸಸ್, ಅಂದ್ರೆ ಚಿಕ್ಕ ಮಕ್ಕಳು ಬರ್ತಾರಲ್ಲ ನಮ್ಮ ಹತ್ರ, ದೇ ಎಂಜಾಯ್ ಟೇಕಿಂಗ್ ಮೆಡಿಸಿನ್ಸ್. ಅಂದ್ರೆ ಇವಾಗ ಯಾವುದೇ ತರ ನಿಮ್ಗೆ ಸ್ವೀಟ್ ತರ ಇರುತ್ತೆ. ಅಂಡ್ ಇನ್ನೊಂದ್ ಏನಂತಂದ್ರೆ ಆ ಕಹಿ ಇರೋದಿಲ್ಲ ಅಥವಾ ಸಿರಪ್ಸ್ ಕೊಟ್ಟಾಗ ಇದಿರೋದಿಲ್ಲ, ಅಂದ್ರೆ ವಿಚ್ ಈಸ್ ವೆರಿ ಟೇಸ್ಟ್ ಗೆ ಇದಾಗುವಂತ. ಅಂಡ್ ಕ್ವಾಂಟಿಟಿ ಆಲ್ಸೋ ವೆರಿ ಲೆಸ್ ಅಲ್ವಾ? ಹೌದು, ತುಂಬಾ ಪುಟ್ಟದಾಗಿರುತ್ತೆ ಇರೋದು. ಬಟ್ ಇಟ್ ವಿಲ್ ಗಿವ್ ಯು ವೆರಿ ಗುಡ್ ಎಫೆಕ್ಟ್ when you take the medicines. So it is very easy. And allopathy, homeopathy medicines ಕೂಡ ಜೊತೆಗೆ ತಗೋಬಹುದು. ಬಟ್ ನಿಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಮ್ಗೆ ವೇರಿಯೇಷನ್ಸ್ ಇದೆ, ಟೈಮ್ ವೇರಿಯೇಷನ್ಸ್. ಯಾಕೆ ಅಂತಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಯಾವುದೇ ಮೆಡಿಸಿನ್ಸ್ ತಗೊಂಡಾಗ, ಅಲೋಪತಿ ಮೆಡಿಸಿನ್ಸ್ ಇರ್ಬೋದು, ಇಲ್ಲ ಅನ್ಯ ಪದ್ಧತಿ ಮೆಡಿಸಿನ್ಸ್ ಇರ್ಬೋದು, ಹೋಮಿಯೋಪತಿ ಜೊತೆಗೆ ತಗೊಳ್ಳೋ ಹಾಗಿಲ್ಲ. ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಕೊಡ್ತು ಅಂದ್ರೆ ಡೆಫಿನೆಟ್ಲಿ ತಗೋಬಹುದು. ಅಂದ್ರೆ ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ವಾ? ಇರುತ್ತಾ? ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಅಂತಂದ್ರೆ ಇದು ಎಲ್ಲಾನು ಕೂಡ ಗಿಡಮೂಲಿಕೆನಲ್ಲಿ ಮಾಡಿರುವಂತದ್ದು, ಮತ್ತೆ ನೇಚರ್ ಅಲ್ಲಿ ಸಿಗುವಂತಹ ಸಬ್ಸ್ಟೆನ್ಸಸ್ ಇಂದ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು. ಸೊ ಇದನ್ನ ಎಷ್ಟೇ ವರ್ಷ ತಗೊಳ್ಳಿ ಅಥವಾ ಎಷ್ಟೇ ನೀವು ಡ್ಯೂರೇಷನ್ ವೈಸ್, ಲಾಂಗರ್ ಡ್ಯೂರೇಷನ್ ವೈಸ್ ತಗೊಂಡು ಕೂಡ ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಬೀಯಿಂಗ್ ಅ ಎಕ್ಸ್ಪೀರಿಯನ್ಸ್ಡ್ ಹೋಮಿಯೋಪತಿಕ್ ಡಾಕ್ಟರ್, ಕೆಲವು ಮೆಡಿಸಿನ್ಸ್ ಏನಂತಂದ್ರೆ ಅದಕ್ಕೆ ಆಕ್ಷನ್ ಡ್ಯೂರೇಷನ್ ಅಂತ ಇರುತ್ತೆ. ಅಂದ್ರೆ ಒಂದು ಮೆಡಿಸಿನ್ ತಗೊಂಡ್ರೆ ಇಷ್ಟು ದಿನಗಳ ಮಟ್ಟ ಅದು ವರ್ಕ್ ಮಾಡುತ್ತೆ ಬಾಡಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಈಚ್ ಅಂಡ್ ಎವ್ರಿ ಮೆಡಿಸಿನ್ಸ್ ಹ್ಯಾಸ್ ಇಟ್ಸ್ ಓನ್ ಆಕ್ಷನ್ ಡ್ಯೂರೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಗೊತ್ತಿಲ್ಲದೆ, ಅಂದ್ರೆ ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್, ಐ ಆಮ್ ಟೆಲಿಂಗ್, ಗೊತ್ತಿಲ್ಲದೆ ಯಾವುದೋ ಒಂದು ಮೆಡಿಸಿನ್ಸ್ ಅವ್ರಿಗೆ ವರ್ಕ್ ಆಯ್ತು ಅಂತ ಅದನ್ನೇ ನಾನು ಪ್ರತಿ ಸತಿ ತಗೊಳ್ತೀನಿ ವಿತೌಟ್ ಎನಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ಅಂದ್ರೆ ಅದರಿಂದ ಬೇರೆ ತರ ಆಗೋ ಚೇಂಜಸ್ ಇರುತ್ತೆ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ಹೋಮಿಯೋಪತಿಕ್ ಡಾಕ್ಟರ್, ಮತ್ತೆ ನೀವು ಅವ್ರ ಹತ್ರ ನೀವು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ತಗೊಳ್ತೀರಾ ಅಂದಾಗ ಡೆಫಿನೆಟ್ಲಿ ದರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳಿ. ಮುಖ್ಯವಾಗಿ ತಾವು ಪ್ರಾರಂಭದಲ್ಲಿ ಹೇಳ್ತಿದ್ರಿ, PCOD ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ಮುಖ ಆಗ್ಬೋದು ಅಥವಾ ಕೂದಲ್ ಆಗ್ಬೋದು, ಎಲ್ಲ ಒಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳಿ. ನಾವೀಗ ಹೋಮಿಯೋಪತಿ ಮೆಡಿಸಿನ್ ನ ತಗೊಂಡಾಗ ಇವೆಲ್ಲವೂ ಸಹ ಸರಿ ಹೋಗುತ್ತಾ? ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ಟಾಗ ನಿಮ್ಗೆ ರೂಟ್ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದ್ರೆ ನಾಟ್ ಸಿಂಪ್ಟಮ್ ಬೇಸ್ಡ್ ಅಷ್ಟೇನೆ. ಇವಾಗ ನಾವು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ ಆ ಸಮಸ್ಯೆಯಿಂದ ಏನೇನು ಫಿಸಿಕಲಿ ಚೇಂಜಸ್ ಆಗಿರುತ್ತೆ ಅದೆಲ್ಲ ರೆಕ್ಟಿಫೈ ಆಗುತ್ತೆ. ವೇಟ್ ಕಮ್ಮಿ ಆಗುವಂಥದ್ದು ಇರ್ಬೋದು, ಮೆನ್ಸಸ್ ರೆಗ್ಯುಲರ್ ಆಗುವಂಥದ್ದು ಇರ್ಬೋದು, ಬ್ಲೀಡಿಂಗ್ ಡಿಸಾರ್ಡರ್ಸ್ ನಾರ್ಮಲ್ ಆಗುತ್ತೆ, ಜೊತೆಗೆ ಚರ್ಮ ಕಪ್ಪಿಗೆ ತಿರುಗಿರೋವಂಥದ್ದು ಅದು ಸರಿ ಹೋಗುತ್ತೆ. ಅದ್ರ ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಗ್ರೋತ್ಗೆ ಇದಾಗುತ್ತೆ. ಮತ್ತೆ ಆ್ಯನುವುಲೇಟರಿ ಸೈಕಲ್ ಇಂದ ಇಟ್ ವಿಲ್ ಬಿಕಮ್ ಓವ್ಯುಲೇಟರಿ ಸೈಕಲ್, ಬಿಕಾಸ್ ಅಲ್ಲಿ ಫಾಲಿಕ್ಯುಲರ್ ಡೆವಲಪ್ಮೆಂಟ್ಸು ಕೂಡ ಆಗಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿ ನಿಮಗೆ ಓವ್ಯುಲೇಷನ್ ಕೂಡ ಚೇಂಜಸ್ ನಾವು ತೋರಿಸ್ಬೋದು. ಅದಕ್ಕೇನೆ PCODಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ಫರ್ಟಿಲಿಟಿ ಕೂಡ ಅವರಿಗೆ ಕ್ಯೂರ್ ಆಗುತ್ತೆ. ಯಾಕೆ ಅಂತಂದ್ರೆ ಇಟ್ ಈಸ್ ಅಗೇನ್ ಕನ್ಸೆಪ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು PCOD ಮತ್ತೆ ಥೈರಾಯ್ಡ್ ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? PCOD ಇರುವಂತವ್ರಿಗೆ ಥೈರಾಯ್ಡ್ ಬರುತ್ತಾ ಅಥವಾ ಥೈರಾಯ್ಡ್ ಇರುವಂತವ್ರಿಗೆ PCOD ಸ್ಟಾರ್ಟ್ ಆಗುತ್ತಾ? ಇದೊಂದು ದೊಡ್ಡ ಕನ್ಫ್ಯೂಷನ್ ಇದೆ ನಮ್ಮ ವೀಕ್ಷಕರಲ್ಲಿ. ಥೈರಾಯ್ಡ್ ಅಂತ ಹೇಳಿದಾಗ ಇದು ಒಂದು ಗ್ರಂಥಿ, ಅಂದ್ರೆ ಮುಖ್ಯವಾದ ಗ್ರಂಥಿ, ಎಸ್ಪೆಷಲಿ ಹೆಂಗಸರಲ್ಲಿ.
ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್ ಇರುತ್ತಲ್ಲ, ಅದು ಫೀಮೇಲ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗ್ತಿದೆ, ಇವಾಗ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಸ್ಟ್ರೆಸ್ ಇರಬಹುದು ಅಥವಾ ಇವಾಗಿನ ಒತ್ತಡದ ಜೀವನ ನೀವು ನೋಡ್ತಾ ಇದ್ರೆ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಸಾಕಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇದು ಡೈರೆಕ್ಟ್ಲಿ ಥೈರಾಯ್ಡ್ಗೆ, ಅಂದ್ರೆ ನಾವು ಇದನ್ನ ಥೈರಾಯ್ಡ್ ಅಥವಾ PCOD ಆ ಡಿಕೇಡ್ ಬ್ಯಾಕ್ ಅಂದ್ರೆ ಒಂದು 10 ವರ್ಷಕ್ಕೆ ಮುಂಚೆ ಇಷ್ಟು ಕಾಮನ್ ಆಗಿ ನಾವು ನೋಡ್ತಾ ಇರಲಿಲ್ಲ. ಬಟ್ ಇವಾಗ ಒಂದು 10 ವರ್ಷದಿಂದ ತುಂಬಾನೇ ಕಾಮನ್ ಆಗಿ ನಾವು PCODನೂ ನೋಡ್ತಿದೀವಿ ಮತ್ತೆ ಥೈರಾಯ್ಡ್ ಕೂಡ ನೋಡ್ತಿದೀವಿ. ಸೊ ಇದು ಎಲ್ಲಾನು ಕೂಡ ಸೆಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಂತಾನೆ ಹೇಳ್ಬೋದು. ಬಟ್ ಏನಂತಂದ್ರೆ ಥೈರಾಯ್ಡ್ ಬಂದವರಿಗೆ ನಾವು ಅಂದ್ರೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ನಾವು ಸಾಕಷ್ಟು ಪೇಷಂಟ್ ಅಲ್ಲಿ ಇವಾಗ 10 ಜನ ಪೇಷಂಟ್ ಬರ್ತಾರೆ ಅಂದ್ರೆ 5 ರಿಂದ 6 ಜನಕ್ಕಾದ್ರೂ PCOD ಮತ್ತು ಥೈರಾಯ್ಡ್ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೀವಿ. ಬಟ್ ಸಪ್ರೇಟ್ ಆಗಿ ಥೈರಾಯ್ಡೇ ಇರುತ್ತೆ, ಇಲ್ಲ ಸಪ್ರೇಟ್ ಆಗಿ PCODನೇ ಇರುತ್ತೆ. ಸೊ ಈ ತರ ನಾವು ನೋಡಿರ್ತೀವಿ ಕಾಂಬಿನೇಷನ್ ಅಲ್ಲಿ. ಬಟ್ ಥೈರಾಯ್ಡ್ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ದೇಹದ ತೂಕದಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸೊ ಸೇಮ್ ಸಿಂಪ್ಟಮ್ಸ್ ಲೈಕ್ ಥೈರಾಯ್ಡ್ ಅಲ್ಲಿ ಏನಾಗುತ್ತೆ, PCOD ನಲ್ಲಿ ಏನಾಗುತ್ತೆ, ಸಿಂಪ್ಟಮ್ಸ್ ವೈಸ್ನು ಥೈರಾಯ್ಡ್ ಅಲ್ಲಿ ನೀವು ಅದೇ ತರಾನೇ ನೋಡ್ಬೋದು. ಅಂದ್ರೆ ವೆಯ್ಟ್ ಗೈನ್ ಇರಬಹುದು ಅಥವಾ ನಿಮ್ಗೆ ಚರ್ಮದಲ್ಲಿ ಚೇಂಜಸ್ ಕಾಣಿಸುವಂಥದ್ದು ಇರ್ಬೋದು ಅಥವಾ ಹೇರ್ ಫಾಲ್ ಇರ್ಬೋದು, ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಥೈರಾಯ್ಡ್ ಅಲ್ಲಿ ಮೇನ್ ಸಿಂಪ್ಟಮ್ ಇಸ್ ಮೆಟಬಾಲಿಕ್ ಡಿಸಾರ್ಡರ್. ಮತ್ತೆ ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಚಳಿ ತಡೆಯಕ್ಕಾಗೋದಿಲ್ಲ ಥೈರಾಯ್ಡ್ ಬಂದಿರೋವಂಥವ್ರಿಗೆ, ಹೈಪೋಥೈರಾಯ್ಡ್ ಎಸ್ಪೆಷಲಿ. ಸೊ ಇದು ಇಂಟಾಲರೆನ್ಸ್ ಫಾರ್ ಕೋಲ್ಡ್ ಅಂತ ಕೂಡ ಹೇಳ್ತೀವಿ, ಅಂದ್ರೆ ಪದೇ ಪದೇ ಅವರಿಗೆ ಕೋಲ್ಡ್ ಕ್ಯಾಚ್ ಆಗ್ತಿರೋದು. ಎಲ್ಲರಿಗೂ ರೂಮಲ್ಲಿ ಆರಾಮಿರುತ್ತೆ ಬಟ್ ಅವ್ರಿಗೆ ಮಾತ್ರ ಚಳಿ ಆಗ್ತಿರುತ್ತೆ, ಆ ಥರ ಸಿಂಪ್ಟಮ್ಸ್. ಮತ್ತೆ ಅವರಿಗೆ ಕಾನ್ಸ್ಟಿಪೇಷನ್ ಅಂದ್ರೆ ಡೈಜೆಷನ್ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ, ಕಾನ್ಸ್ಟಿಪೇಷನ್. ಅಂಡ್ ಇದರಲ್ಲಿ ಕೂಡ ಇನ್ಫರ್ಟಿಲಿಟಿ ನಾವು ನೋಡ್ತೀವಿ, ಯಾಕಂದ್ರೆ ಥೈರಾಯ್ಡ್ ಅಲ್ಲೂ ಕೂಡ ಇನ್ಫರ್ಟಿಲಿಟಿ ಇರುತ್ತೆ, ಜೊತೆಗೆ ಇರ್ರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾನು ಕೂಡ ಆಲ್ಮೋಸ್ಟ್ ನಿಮ್ಗೆ PCOD ನಲ್ಲಿ ಯಾವ ತರ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ ಅದೇ ತರ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ಇನ್ ಥೈರಾಯ್ಡ್ ಆಸ್ ವೆಲ್. ಥೈರಾಯ್ಡ್ ಅಲ್ಲಿ ಎಷ್ಟು ವಿಧಗಳಿದಾವೆ? ಥೈರಾಯ್ಡ್ ಅಲ್ಲಿ ನಾವು ಹೇಳಿದಾಗ ನಿಮ್ಗೆ ಮೇನ್ 2 ಟೈಪ್ಸ್ ನಾವು ಹೇಳ್ತೀವಿ, ಅಂದ್ರೆ ಅದು ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಆಟೋ ಇಮ್ಯೂನ್ ರಿಲೇಟೆಡ್ ಅಂತ ಹೇಳ್ತೀವಿ, ಅದು ಯೂಥೈರಾಯ್ಡ್ ಅಂತ. ಅದೇನಂದ್ರೆ ನಿಮ್ಗೆ ಆಂಟಿ TPO ಅಂತ ಕರಿತೀವಿ. ಸೊ ಆಂಟಿ TPO ನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾಗ ಅದು ನಿಮ್ಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಹೈಪೋಥೈರಾಯ್ಡಿಸಮ್ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನ ಕೂಡ ಒನ್ ಆಫ್ ದ ವೇರಿಯೇಷನ್ಸ್ ನಾವು ಹೇಳ್ತೀವಿ. ಇದ್ರ ಜೊತೆನಲ್ಲಿ ನಿಮ್ಗೆ ಹೈಪರ್ ಥೈರಾಯ್ಡ್ ಅಲ್ಲಿ ನೀವು ಗಾಯ್ಟರ್ ಅಂತ ನೋಡ್ಬೋದು, ಅಂದ್ರೆ ಗ್ರಂಥಿನಲ್ಲಿ ನಿಮ್ಗೆ ಸಮಸ್ಯೆ ಕಾಣಿಸುವಂಥದ್ದು, ಬಟ್ ಫಂಕ್ಷನಲ್ಲಿ ಅದು ನಾರ್ಮಲ್ ಆಗಿ ವರ್ಕ್ ಮಾಡ್ತಿರುತ್ತೆ. ಅಂದ್ರೆ ಪ್ಯಾಥಾಲಜಿಕಲ್ ಚೇಂಜಸ್ ಅಂತ ಕರಿತೀವಿ, ಅಂದ್ರೆ ಗ್ರಂಥಿ ದೊಡ್ಡದಾಗುತ್ತೆ ಬಟ್ ಫಂಕ್ಷನ್ಸ್ ಕರೆಕ್ಟ್ ಆಗಿರುತ್ತೆ, T3 T4 TSH ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಂಡ್ ಕೆಲವರಲ್ಲಿ ಏನಾಗುತ್ತೆ, ಗ್ರಂಥಿ ದೊಡ್ಡದಾದ್ರೂ ಕೂಡ ಫಂಕ್ಷನಲ್ಲಿನೂ ಕೂಡ ನಿಮ್ಗೆ ವೇರಿಯೇಷನ್ಸ್ ಇರುತ್ತೆ.